ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಇತ್ತೀಚೆಗಷ್ಟೇ ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ಅಧಿವೇಶನದಲ್ಲಿ ಕಲಾಪದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ದೊಡ್ಡ ಮಾರಾಮಾರಿ ನಡೀತು. ಕೋರ್ಟ್ ಮೆಟ್ಟಿಲೇರಿತು, ಪೊಲೀಸ್ ಠಾಣೆಯ ಮೆಟ್ಟಿಲೇರಿತು ಪ್ರಕರಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿ.ಟಿ. ರವಿಗೆ ಸಂಬಂಧಪಟ್ಟಂತೆ ಒಬ್ಬರು ಮತ್ತೊಬ್ಬರ ಮೇಲೆ ವೈಯಕ್ತಿಕ ದ್ವೇಷವನ್ನ ಇಟ್ಕೊಂಡು ಕೆಲವು ನಿಂದನೆಗಳನ್ನ ಮಾಡಿದ್ರು, ಆರೋಪಗಳನ್ನ ಮಾಡಿದ್ರು. ಇವೆಲ್ಲದರ ನಂತರ ಇದೀಗ ಮತ್ತೊಮ್ಮೆ ರಾಜಕೀಯದ ಬೆಳವಣಿಗೆ ಯಾವ ಮಟ್ಟಿಗೆ ಹೋಗಿದೆ ಅಂದ್ರೆ, ಒಬ್ಬ ರಾಜಕೀಯ ನಾಯಕನ ಮೇಲೆ ದಾಳಿ ಮಾಡುವ ಮಟ್ಟಿಗೆ ಹೋಗಿದೆ. ಹಾಗಾದ್ರೆ ದಾಳಿಗೆ ಒಳಗಾದಂತಹ ರಾಜಕೀಯ ನಾಯಕ ಯಾರು ಅಥವಾ ಶಾಸಕರು ಯಾರು, ಇದು ನಡೆದದ್ದಾದರೂ ಎಲ್ಲಿ ಅನ್ನೋದನ್ನ ನೋಡೋದಕ್ಕೆ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಷ್ಟಕ್ಕೂ ಈ ರೀತಿಯಾದಂತಹ ದಾಳಿಗೆ ಒಳಗಾದಂಥದ್ದು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ನಾಯ್ಡುರವರು. ಮುನಿರತ್ನ ನಾಯ್ಡುರವರು ಈ ಹಿಂದೆ ಜಾತಿ ನಿಂದನೆಯ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು. ಇದೀಗ ಅವರು ಹೊರಗಡೆ ಬಂದಿದ್ರು. ಅದಾದ ನಂತರ ಇವರು ಯಾವುದೋ ಒಂದು ಕೆಲಸದ ನಿಮಿತ್ತ ಇವರು ಒಂದು ಟೌನ್ ಹಾಲ್ ಬಳಿ ಹೋಗುವಂತ ಸಂದರ್ಭದಲ್ಲಿ, ಅಂದ್ರೆ ಇವರು ಜನರ ಸಮೂಹದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇವ್ರ ಮೇಲೆ ಅಟ್ಯಾಕ್ ಆಗಿದೆ. ಅದು ಆಸಿಡ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಇವರು ಹೇಳ್ಕೊಂಡಿದ್ದಾರೆ ಪತ್ರಿಕಾ ವರದಿನಲ್ಲಿ. ಹಾಗಾದ್ರೆ ಏನಾಯ್ತು ಘಟನೆ ಅಂತ ನೋಡೋದಾದ್ರೆ, ಶಾಸಕ ಮುನಿರತ್ನ ಅವರು ರಾಜರಾಜೇಶ್ವರಿ ನಗರದ ಶಾಸಕರಾಗಿದ್ದಾರೆ. ಹಾಗೆ ಮುನಿರತ್ನ ಅವರ ತಲೆಗೆ ಮೊಟ್ಟೆಯಿಂದ ಹೊಡೆದಿರುವಂತಹ ಘಟನೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದ ಬಳಿ ನಡೆದಿದೆ. ಇದು ಕ್ಷೇತ್ರದ ಲಕ್ಷ್ಮೀದೇವಿ ನಗರದಲ್ಲಿ ವಾಜಪೇಯಿಯವರ ಹುಟ್ಟುಹಬ್ಬ ಇತ್ತು. ಈ ದಿನ ವಾಜಪೇಯಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮವೊಂದರಲ್ಲಿ ಮುನಿರತ್ನರವರು ಭಾಗವಹಿಸಿ ಅಲ್ಲಿಂದ ಅವರು ಹೊರಗೆ ಬರ್ತಾ ಇದ್ರು. ಹೊರಬರುವಂತ ಸಂದರ್ಭದಲ್ಲಿ ಕಂಠೀರವ ಸ್ಟುಡಿಯೋದ ಬಳಿ ಈ ಒಂದು ಮೊಟ್ಟೆ ದಾಳಿ ಘಟನೆ ನಡೆದಿದೆ. ಸಾಂದರ್ಭಿಕವಾಗಿ ಆ ಕ್ಷಣ ಮೊಟ್ಟೆ ದಾಳಿಗೆ ಒಳಗಾದಂತಹ ಮುನಿರತ್ನರವರನ್ನ ಸುತ್ತುವರೆದಿದ್ದಂತಹ ಸಂಗಡಿಗರು ಹಾಗೂ ಪೊಲೀಸರವರು ಅವರನ್ನ ರಕ್ಷಣೆ ಮಾಡಿದ್ರು. ಅದರ ಜೊತೆಗೆ ಮುನಿರತ್ನರವರ ಮೇಲೆ ಕಲ್ಲು ತೂರಾಟವೂ ಕೂಡ ಆಗಿದೆ. ಹಾಗೆ ಅದು ಒಂದು ಕಲ್ಲು ಅವರ ಕಾರಿನ ಗ್ಲಾಸ್ ಮೇಲೆ ಬಿದ್ದಿದೆ ಅಂತ ಹೇಳಿ ಕೂಡ ವರದಿ ಮಾಡಿದ್ದಾರೆ. ಅದೃಷ್ಟವಶಾತ್ ಮುನಿರತ್ನ ಅವರಿಗೆ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ. ಮುನಿರತ್ನ ಅವರ ಕಾರು ಬರುತ್ತಿದ್ದಂತೆಯೇ ಬೇರೆ ಪಕ್ಷದ ಕಾರ್ಯಕರ್ತರು ಮುನಿರತ್ನ ಅವರ ಮೇಲೆ ಮೊಟ್ಟೆ ಹಾಗೂ ಕಾರಿನ ಮೇಲೆ ಕಲ್ಲು ಎಸೆದಿದ್ದಾರಂತೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿಯೇ ಈ ಘಟನೆ ನಡೆದಿದ್ದು, ಮುನಿರತ್ನ ಕಂಡ ಕೂಡಲೇ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಕಾರಿನತ್ತ ಮೊಟ್ಟೆ ಎಸೆದು ಗಲಾಟೆ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಿದೆ. ಕಾಂಗ್ರೆಸ್ನ ಅಭ್ಯರ್ಥಿಗಳು ಏನಿದ್ದಾರೆ ಇವರು ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ, ಬಿಜೆಪಿಯ ಶಾಸಕರು ಆಗಿದ್ದಾರೆ. ಯಾರು? ಮುನಿರತ್ನರವರು. ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಈ ಹಿಂದೆ ಇದ್ರು. ಆಪರೇಷನ್ ಕಮಲ ನಡೆದ ನಂತರ ಇವರು ಬಿಜೆಪಿಗೆ ಪಕ್ಷಾಂತರವನ್ನ ಮಾಡ್ಕೊಂಡಿರ್ತಾರೆ. ಸದ್ಯಕ್ಕೆ ಆರ್ ನಗರ ಕ್ಷೇತ್ರದಿಂದ ಈತ ಗೆದ್ದು ಬಂದಿರ್ತಾರೆ, ವಿಧಾನಸಭಾ ಕ್ಷೇತ್ರದಿಂದ. ಹಾಗೆ ಈತನ ಮೇಲೆ ಈ ರೀತಿಯಾದಂತಹ ಅಟ್ಯಾಕ್ ನಡೆದಿದೆ ಅಂತ ಹೇಳಿ ಈಗ ಇವರು ಆರೋಪವನ್ನ ಮಾಡ್ತಿದ್ದಾರೆ. ಕಾಂಗ್ರೆಸ್ಸಿಗರೇ ಈ ರೀತಿ ಮಾಡಿದ್ದಾರೆ ಅಂತ ಅವ್ರು ಹೇಳೋದಕ್ಕೆ ಮೂಲ ಕಾರಣ ಇದನ್ನ ಕುಸುಮಾರ್ ಅವರು ಮಾಡಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ ರವರ ಕುಮ್ಮಕ್ಕಿದೆ ಅಂತ ಹೇಳಿ ಇವರು ಆಪಾದನೆಯನ್ನ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಇವರ ಆಪೋಸಿಟ್ ಕಾಂಪಿಟೇಟರ್ ಅಥವಾ ಕ್ಯಾಂಡಿಡೇಟ್ ಆಗಿದ್ದವರು ಕುಸುಮಾರ್ ಅವರು ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ದಿವಂಗತ ಡಿ.ಕೆ. ರವಿ ಅವರ ಪತ್ನಿ. ಈಕೆ ಸ್ಪರ್ಧಿಯಾಗಿ ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನ ಪಡ್ಕೊಂಡು ಬಂದಿರ್ತಾರೆ. ಹಾಗೆ ಈಕೆಗೆ ಡಿ.ಕೆ. ಸುರೇಶ್ ಅವರು ಬಹಳಷ್ಟು ಪ್ರಚಾರವನ್ನ ಮಾಡಿರ್ತಾರೆ, ಕಾಂಗ್ರೆಸ್ನ ನಾಯಕರು ಪ್ರಚಾರವನ್ನ ಮಾಡಿರ್ತಾರೆ. ಆದ್ರೂ ಆಕೆ ಆ ಒಂದು ಕ್ಷೇತ್ರದಲ್ಲಿ ಗೆಲ್ಲುವಲ್ಲಿ ವಿಫಲರಾಗಿರ್ತಾರೆ. ಯಾವೊಂದು ಜಿದ್ದಿನಿಂದ ಅದೇ ರೀತಿ ಕುಸುಮಾರ್ ಅವರೇ ಮತ್ತೆ ಕಾಂಗ್ರೆಸ್ನ ಪಕ್ಷದಿಂದ ರಾಜರಾಜೇಶ್ವರಿ ನಗರದಲ್ಲಿ ಶಾಸಕರಾಗಬೇಕು ಅನ್ನೋ ಆಸೆಯಿಂದ ಇವರು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿಸಿದ್ದಾರೆ ಅಂತ ಹೇಳಿ ನೇರವಾಗಿ ಇದೀಗ ಇವರು ಆರೋಪವನ್ನ ಮಾಡ್ತಾ ಇದ್ದಾರೆ ಮುನಿರತ್ನರವರು. ಆದ್ರೆ ಇದು ಯಾವ ರೀತಿ ನಡೆದಿದೆ, ಇದಕ್ಕೆ ನಿಜಕ್ಕೂ ಕಾರಣ ಕಾಂಗ್ರೆಸ್ ಕಾರ್ಯಕರ್ತರ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಯಾಕಂದ್ರೆ ಇದನ್ನ ಉದ್ದೇಶ ಪೂರ್ವಕವಾಗಿ ಇವರು ಮುನಿರತ್ನ ನಾಯ್ಡುರವರೇ ಮಾಡಿಸ್ಕೊಂಡಿರಬಹುದು ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜನರ ನಡುವೆ. ಯಾಕಂದ್ರೆ ಇವರು ಬರುವಂತ ವೇಳೆ ಅಕ್ಕಪಕ್ಕದವರು ಅವರ ಕಾರ್ಯಕರ್ತರು ಆಸಿಡ್ ದಾಳಿ ಅಂತ ಹೇಳಿ ಮಾತನಾಡಿರುವುದು ಈಗಾಗಲೇ ರೆಕಾರ್ಡ್ ಆಗಿದೆ. ಇದರ ಫುಟೇಜ್ಗಳು ಕೂಡ ಮೀಡಿಯಾಗೆ ಲಭ್ಯ ಆಗಿದೆ. ಇವೆಲ್ಲದನ್ನ ನೋಡ್ತಾ ಇರೋದ್ರ
ಕಾರಣ ನೋಡ್ತಾ ಇರೋದ್ರಿಂದ ಇದು ಆಲ್ರೆಡಿ ಏನಾದ್ರೂ ಇವ್ರು ಮಾಡಿರುವಂತಹ ಒಂದು ಹುನ್ನಾರನ ಬಿಜೆಪಿ ಕಡೆಯವರು ಒಂದು ಇದಕ್ಕೋಸ್ಕರ ಒಂದು ಕ್ರಿಯೇಟಿವ್ ಮಾಡಿದಾರ, ಇದೇನಾದ್ರೂ ಕಂಟೆಂಟ್ ಕ್ರಿಯೇಟ್ ಮಾಡಿದಾರ ಅನ್ನುವಂತಹ ಡೌಟ್ ಕೂಡ ಬರ್ತಾ ಇದೆ. ಆದ್ರೆ ಕಾರಣ ಏನೇ ಇರ್ಬೋದು, ಒಬ್ಬ ನಾಯಕನ ಮೇಲೆ ಈ ರೀತಿಯಾದಂತಹ ಅಟ್ಯಾಕ್ ಆಗೋದು ಸಾರ್ವಜನಿಕರಿಗೆ ಅಥವಾ ಜನಸಾಮಾನ್ಯನಿಗೆ ಯಾವ ರೀತಿ ಪ್ರೊಟೆಕ್ಷನ್ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಆದ್ರೆ ಇದಕ್ಕೆ ಆಕೆನೆ ಅಂದ್ರೆ ಕುಸುಮಾರ್ ಅವರೇ ನೇರ ಕಾರಣ ಅಂತ ಹೇಳಿ ಇದೀಗ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ. ನನಗೆ ಇದಾಗ್ಲೇ ಜೀವ ಬೆದರಿಕೆ ಇತ್ತು, ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲೇ ಜೀವ ಬೆದರಿಕೆ ಇದೆ ಅಂತ ಹೇಳಿ ಮುನಿರತ್ನ ಹೇಳ್ತಾ ಇದ್ದಾರೆ. ಪೊಲೀಸರು ಕೂಡ ಈ ಘಟನೆ ನಡೆದ ಬಳಿಕ ನನಗೆ ಗಂಭೀರ ವಿಚಾರಣೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಪೊಲೀಸರಿಗೆ ವರದಿ ಕೊಟ್ಟರು, ಹಾಗೆ ಮಾಧ್ಯಮಕ್ಕೂ ಕೂಡ ವರದಿ ಕೊಟ್ಟರು. ತದನಂತರ ಇವರು KC ಜನರಲ್ ಹಾಸ್ಪಿಟಲ್ VVIP ಬೆಡ್ ನಲ್ಲಿ ಇವರು ಅಡ್ಮಿಷನ್ ಆಗಿದ್ದಾರೆ. ಇವ್ರನ್ನ ತೀವ್ರ ನಿಗಾ ಘಟಕ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಇಟ್ಟು ಇವರಿಗೆ ಶುಶ್ರೂಷಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಮೊಟ್ಟೆನಲ್ಲಿ ಆಸಿಡ್ ನ ಇಂಜೆಕ್ಟ್ ಮಾಡಿ ಹಾಕಿರೋದ್ರಿಂದ ಇವರಿಗೆ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೆ KC ಜನರಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಹಾಗೆ DK ಶಿವಕುಮಾರ್ ಹಾಗೂ DK ಸುರೇಶ್ ರವರು ಮತ್ತು ಕುಸುಮಾ ಅವರು 3 ಜನ ಸೇರಿ ಈ ಒಂದು ಕೆಲಸವನ್ನ ಮಾಡಿಸಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಕಾರಣ ಏನು? ತಾನು ರಾಜೀನಾಮೆ ಕೊಡಬೇಕು, ಹಾಗೆ ಒತ್ತಡವನ್ನ ಹಾಕಿ ತನ್ನಿಂದ ರಾಜೀನಾಮೆ ಪಡೆದುಕೊಂಡು ನಂತರ ಕುಸುಮಾರ್ ಅವರನ್ನ ವಿಧಾನಸಭಾ ಕ್ಷೇತ್ರ ರಾಜರಾಜೇಶ್ವರನಗರಕ್ಕೆ ಇವರು ಹೊಸ ಶಾಸಕಿಯನ್ನಾಗಿ ಮಾಡಬೇಕು ಅನ್ನೋದು ಇವರೆಲ್ಲರ ಒಂದು ಹುನ್ನಾರ ಆಗಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ತಾನು ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದೇನೆ ಅಂತಲೂ ಕೂಡ ಮುನಿರತ್ನ ಅವರು ಹೇಳ್ತಿದ್ದಾರೆ. ಇದಿಷ್ಟು ಕೂಡ ಈ ದಿನ ಆದಂತಹ ಬೆಳವಣಿಗೆ ಮುನಿರತ್ನರವರು ಮತ್ತೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟೆಲ್ಲ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳು ಇದನ್ನ ತಗೊಳುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ರಾಜಕೀಯ ಇರೋದೇ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ನಾನಾ ರೀತಿ ಬದಲಾವಣೆಗಳಾಗ್ತಾ ಇದೆ. ಇಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ನಾಯಕರು. ಜನರಿಗೆ ಅಥವಾ ಜನರ ಅಭಿವೃದ್ಧಿಗೆ ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡದೆ ತಾವೇ ತಮ್ಮಗಳ ಮೇಲೆ ಬೇರೆಯವರ ಮೇಲೆ ಕೆಸರಚಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವೆಲ್ಲ ಕೂಡ ನಿಲ್ಲಬೇಕು. ನಾಗರಿಕರಿಗೆ ಒಳಿತನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.